ರಾಜ್ಯದಲ್ಲಿ ಇರ್ತಕ್ಕಂಥ ಸಾಕಷ್ಟು ಒಂದು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಇಲ್ಲ, ಶಿಕ್ಷಕರು ಇರುವಂತಹ ಶಾಲೆಗಳಲ್ಲಿ ಮಕ್ಕಳೇ ಇಲ್ಲ. ಇನ್ನು ಮಕ್ಕಳು ಸರಿಯಾಗಿ ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ಶಾಲೆಗಳೇ ಇಲ್ಲ. ಇದ್ರ ಬಗ್ಗೆ ನಮ್ಮ ಹತ್ರ ಮಾತಾಡೋಕ್ಕೆ ಬಿಜೆಪಿ ನಾಯಕರಾದಂತಹ ಕೋಟೆ ಶ್ರೀನಿವಾಸ್ ಸರ್ ಇದ್ದಾರೆ. ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ಎಲ್ಲೋ ಒಂದು ಕಡೆ ಆದ್ಯತೆ ಕೊಡ್ತಾ ಇಲ್ಲ ಅಂತ ಹೇಳಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಶಾಲೆಯನ್ನು ಮುಚ್ಚುವಂಥ ಸ್ಥಿತಿಗೆ ತಂದುಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಾವು ಆಗ್ರಹಪಡಿಸೋದೇನೆಂದರೆ, ಸರ್ಕಾರಿ ಶಾಲೆಯನ್ನು ಸಮರ್ಪಕಗೊಳಿಸಲಿಕ್ಕೆ NEPಯನ್ನು ನೀವು ಊರ್ಜಿತಗೊಳಿಸಿ ಅಂತ ಹೇಳಿದ್ದೆವು. ದುರಾದೃಷ್ಟಕ್ಕೆ DK ಶಿವಕುಮಾರ್ ಅವರು ಮಾಡ್ತಿರುವಂಥ ಶಾಲೆಯಲ್ಲಿ NEP, ಪರಮೇಶ್ವರ ಶಾಲೆಯಲ್ಲಿ NEP, ಖರ್ಗೆ ಅವರ ಶಾಲೆಯಲ್ಲಿ MEP, MB ಪಾಟೀಲ್ ಶಾಲೆಯಲ್ಲಿ MPP, ಅಲೆಮಾರಿ ಮಕ್ಕಳು ಕಲಿಯುವ ಶಾಲೆಯಲ್ಲಿ ಮಾತ್ರ ರಾಜ್ಯ ಶಿಕ್ಷಣ ನೀತಿ. ಹಾಗಾಗಿ ಸರ್ಕಾರ ಸಂಪೂರ್ಣವಾಗಿ ಬಡವರ ಮಕ್ಕಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡುವಂಥ ಶಕ್ತಿ ಈ ಸರ್ಕಾರಕ್ಕಿಲ್ಲ. ಸರ್, ಸರ್ಕಾರದ ಕಾಂಗ್ರೆಸ್ ಅವರು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಬಿಜೆಪಿ ಸರ್ಕಾರದಲ್ಲಿ ಯಾವುದೇ ರೀತಿಯ ಸರ್ಕಾರಿ ಶಾಲೆಯನ್ನು ಉನ್ನತೀಕರಣಕ್ಕೆ ಅವ್ರು ಕೈ ಹಾಕಿಲ್ಲ ಅಂತ. 13,000 ವಿವೇಕ ಕೊಠಡಿಗಳನ್ನು ಮಂಜೂರು ಮಾಡಿದವರು ನಾವು, ಅದನ್ನು ಪೂರ್ಣ ಮಾಡುವ ಶಕ್ತಿ ಅವರಿಗಿಲ್ಲ. 11,000 ಶಿಕ್ಷಕರನ್ನು ಕೊಟ್ಟವರು ನಾವು, ಆ ಶಿಕ್ಷಕರಿಗೆ ಕೌನ್ಸಿಲಿಂಗ್ ಮಾತ್ರ ಮಾಡಿದ್ದು ಕಾಂಗ್ರೆಸ್. ಹಾಗಾಗಿ ಇದು ವಿಚಾರದಲ್ಲಿ ಕಾಂಗ್ರೆಸ್ ಬೇಜವಾಬ್ದಾರಿಯಾಗಿ ಮಾಡ್ತಾ ಇದೆ. ಸರ್, ನಾವು ರಾಜ್ ನ್ಯೂಸ್ ಅವರು ಎಲ್ಲ ಕಡೆ ಸರ್ವೆ ಮಾಡಿದಾಗ ಅಲ್ಲಿನ ಸಾರ್ವಜನಿಕರು ಪೇರೆಂಟ್ಸ್ ಹೇಳ್ತಾ ಇದ್ದಾರೆ, ನಾವು ಮಕ್ಕಳನ್ನ ಹೇಗೆ ಕಳಿಸೋದು. ಬೆಂಗಳೂರಲ್ಲಿ ಮೊನ್ನೆ ಒಂದು ಘಟನೆ ಕೂಡ ಆಯಿತು, ಸರ್ಕಾರಿ ಶಾಲೆ ಕುಸಿದು ಬಿತ್ತು, ನಮಗೆ ಭಯ ಆಗ್ತಿದೆ, ಮಕ್ಕಳನ್ನ ಶಾಲೆ ಕಳಿಸೋದೇ ಬೇಡ, ಪ್ರೈವೇಟ್ ಶಾಲೆಗೆ ಕಳಿಸೋಕ್ಕೆ ದುಡ್ಡಿಲ್ಲ, ಹೇಗೆ ಮಾಡೋದು ಅಂತ ಆತಂಕ. ಸರ್ಕಾರಿ ಶಾಲೆಯನ್ನು ಸಬಲೀಕರಣ ಮಾಡೋದು, ಸರ್ಕಾರಿ ಶಾಲೆಗೆ ಭದ್ರತೆ ಕೊಡೋದು ಸರ್ಕಾರದ ಜವಾಬ್ದಾರಿ. ಆ ಜವಾಬ್ದಾರಿ ನಿರ್ವಹಿಸಬೇಕು ಅಂತೇಳಿ ನಾವು ಸದನದಲ್ಲಿ ಒತ್ತಾಯ ಮಾಡ್ತೇವೆ. ಇದಿಷ್ಟು ಕೋಟೆ ಶ್ರೀನಿವಾಸ್ ಅವರ ಮಾತಾಗಿತ್ತು. ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಮತ್ತು ಸರ್ಕಾರಿ ಯಾವ ಶಾಲೆಗಳು ಕಟ್ಟಡ ದುರಸ್ತಿ ಆಗಿದೆ ಅಂತಹ ಶಾಲೆಗಳನ್ನು ಅತಿ ಬೇಗನೆ ದುರಸ್ತಿ ಮಾಡಬೇಕು ಅಂತೇಳಿ ಈ ಬಗ್ಗೆ ರಾಜ್ ನ್ಯೂಸ್ ವರದಿಯನ್ನು ನಾವು ಸದನದಲ್ಲಿ ಕೂಡ ಚರ್ಚೆ ಮಾಡ್ತೀವಿ ಅಂತೇಳಿ MLC ಆದಂತಹ ಕೋಟೆ ಶ್ರೀನಿವಾಸ್ ಅವರು ಹೇಳ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ರೇಣುಕಾ, ರಾಜ್ ನ್ಯೂಸ್.